ಇಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲೂ ಕೂಡ ತೀವ್ರವಾದಂತಹ ಒಂದು ಕಟ್ಟೆಚ್ಚರವನ್ನ ವಹಿಸಲಾಗಿರ್ತಕ್ಕಂಥದ್ದು. ನಾವು ಸುವರ್ಣಸೌಧದ VIP ದ್ವಾರದ ಬಳಿ ಇದೀವಿ. ಇಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಶಾಸಕರು ಮತ್ತೆ ಸಚಿವರು ಇದೇ ಒಂದು ದ್ವಾರದ ಮೂಲಕ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ಗೆ ಹೋಗ್ತಾರೆ. ಅವರ ಜೊತೆ ಅವರ PAಗಳು ಅವರ ಹಿಂಬಾಲಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಈಗ ಅವರೆಲ್ಲರನ್ನೂ ಕೂಡ ಅವಾಯ್ಡ್ ಮಾಡತಕ್ಕಂಥ ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು. ನೆನ್ನೆ ಸ್ಪೀಕರ್ ಅವರು ಕೂಡ ಪೊಲೀಸ್ ಮತ್ತೆ ಮಾರ್ಷಲ್ ಅವರಿಗೆ ಎಲ್ಲ ರೀತಿಯ ಒಂದು ಸೂಕ್ತ ಬಿಗಿ ಬಂದೋಬಸ್ತ್ ಅನ್ನ ತೆಗೆದುಕೊಳ್ಬೇಕು ಅಂತ ಒಂದು ಕಟ್ಟೆಚ್ಚರವನ್ನು ವಹಿಸಬೇಕು ಅಂತ ಒಂದು ಸೂಚನೆಯನ್ನ ನೀಡಲಾಗಿತ್ತು. ಅದರಂತೆ ಪೊಲೀಸರು ಕೂಡ ಬೆಳಗ್ಗೆಯಿಂದ ಯಾರ್ಯಾರು ಸಾರ್ವಜನಿಕರು ಬರ್ತಾರೆ, MLA ಸಚಿವರ ಒಂದು PA ಅವರ ಹಿಂಬಾಲಕರು ಬರ್ತಾರೆ, ಅವರ ಬಳಿ ಪಾಸ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಪ್ರತಿಯೊಬ್ಬರನ್ನ ಚೆಕ್ ಮಾಡ್ತಾ ಇದ್ದಾರೆ. ತೀವ್ರ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಇಂಥ ಒಂದು ಘಟನೆಗಳು ನಡೀಬಾರದು. ಮೊನ್ನೆ ಬೆಂಗಳೂರಲ್ಲೂ ಕೂಡ ಅಪರಿಚಿತ ವ್ಯಕ್ತಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟು ಸುಮಾರು 2 ತಾಸು ಶಾಸಕರ ಒಂದು ಹಾಸನದಲ್ಲಿ ಕುತ್ಕೊಂಡು ಬಹಳಷ್ಟೊಂದು ಆತಂಕವನ್ನ ಉಂಟು ಮಾಡಿದ್ರು. ಆ ಒಂದು ವಿಚಾರನೂ ಕೂಡ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಆಗಿತ್ತು. ಇಂಥ ಘಟನೆಗಳು ನಡೀಬಾರದು, ಮತ್ತೆ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ.